Yes, good afternoon, dear students. In previous class, we have studied about the superposition principle of electric field. Okay, electric field in a superposition principle and hege anodana video nimge kaliside. Only that much we have studied. Today we are going to study about electric field. Ivattu now electric field ಬಗ್ಗೆ ನಾವು ತಿಳ್ಕೊಳ್ಳೋಣ. What is meant by electric field? So how it is affected in this region of electric field ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಇಲೆಕ್ಟ್ರಿಕ್ ಫೀಲ್ಡ್ ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಹೇಳೋಕ್ಕಿಂತ ಮುಂಚೆ ನಮಗೆ ಕೂಲಂಬ್ಸ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ವೆನ್ ಒನ್ ಚಾರ್ಜ್ ಇಸ್ ಪ್ರೆಸೆಂಟ್, ಇಲ್ಲಿ ಪ್ಲಸ್ ಕ್ಯೂ ಯಾವ್ದೋ ಒಂದು Q1 ಅನ್ನೋ ಚಾರ್ಜ್ ಇದೆ, ಇನ್ನೊಂದು Q2 ಅನ್ನೋ ಚಾರ್ಜ್ ಅನ್ನ ನಾನು ಇಲ್ಲಿ ತಂದು ಇಟ್ರೆ ಏನ್ ಮಾಡುತ್ತೆ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಯಾವ್ದು ಸರ್ಟನ್ ದೂರದಲ್ಲಿ ಇರ್ಬೇಕು, ಆರ್ ದೂರದಲ್ಲಿ ಇರ್ಬೇಕು ಅನ್ನೋದು ನನಗೆ ಹೇಳ್ತಾ ಇತ್ತು. ಹೀಗೆ Q1 ಅನ್ನೋದೊಂದು ಚಾರ್ಜ್ ಇತ್ತು, ಅದ್ರ ಪಕ್ಕದಲ್ಲಿ ಇನ್ನು ಆರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಚಾರ್ಜ್ Q2 ನ ಇಟ್ರೆ it will experience the force. That force is given by F is equal to 1 divided by 4 pi epsilon naught Q1 Q2 divided by R square ಅಂತ ನಮಗೆ ಗೊತ್ತಾಯ್ತು. ಈ Q2 ಅನ್ನೋದು ಇಫ್ ಇಟ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದೆ, ಫೋರ್ಸ್ F ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡ್ತಿದೆ ಅಂತ ಹೇಳಿದ್ರೆ, ಅದು ಯಾವ್ದೋ ಒಂದು ಸರ್ಟನ್ ರೀಜನ್ ಅಲ್ಲಿ ಮಾತ್ರ ಏನ್ ಮಾಡ್ಬೋದು, ಅದು ಫೋರ್ಸ್ ಅನ್ನ ಏನ್ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೋದು. ಆ ರೀಜನ್ ಅಂತ ನಾವೇನ್ ಕರಿತೀವಿ, ದಟ್ ರೀಜನ್ ಇಸ್ ಕಾಲ್ಡ್ as ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಅದನ್ನ ಕರಿತೇವೆ, ಇಲೆಕ್ಟ್ರಿಕ್ ಫೀಲ್ಡ್. Okay, it is the region in which a positive charge experiences a electrostatic force. ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ಒಂದು ಚಾರ್ಜ್ Q1 ನ ಇಡ್ತಾ ಇದ್ರೆ, Q1 ಚಾರ್ಜ್ ನ ಇಡ್ತಿದ್ರ, ಅದ್ರ ಪಕ್ಕದಲ್ಲಿ ಇನ್ನೊಂದು ಚಾರ್ಜ್ ನ ಇಟ್ರೆ, ಯು ಆರ್ ಗೆಟಿಂಗ್ ದಿ ಫೋರ್ಸ್ F is equal to 1 divided by 4 pi epsilon naught Q1 Q2 divided by R square. ಗೆ ಫೋರ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಈ Q2 ಏನ್ ಮಾಡ್ತಿದೆ, ಇಟ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್ ಇನ್ ದಿಸ್ ರೀಜನ್. ಈ ರೀಜನ್ ಒಳಗೆ ಅದು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ಹಾಗಾದ್ರೆ ಆ ರೀಜನ್ ನಾವೇನ್ ಕರಿತೀವಿ, ದಟ್ ರೀಜನ್ ಇಸ್ ಕಾಲ್ಡ್ as ಅದನ್ನ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಗೊತ್ತಾಯ್ತಾ ಇದು? ಸೊ ಇಟ್ ಇಸ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಏನಂತ ಹೇಳಿದ್ರೆ, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ ರೀಜನ್. ಓಕೆ, ಇಟ್ ಈಸ್ ದಿ ರೀಜನ್, ಇಟ್ ಇಸ್ ದಿ ರೀಜನ್, ಇಟ್ ಇಸ್ ದಿ ರೀಜನ್ in which, it is the region in which the charged particle, the charged particle, ಯಾವ್ದಾದ್ರು ಚಾರ್ಜ್ ಪಾರ್ಟಿಕಲ್ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಚಾರ್ಜ್ ಪಾರ್ಟಿಕಲ್ಸ್ ಎಕ್ಸ್ಪೀರಿಯನ್ಸಸ್ electrostatic force, experiences electrostatic force, electrostatic force or ಅದನ್ನ ಕೂಲಂಬ್ ಫೋರ್ಸ್ ಅಂತ ನಾವು ಅದನ್ನ ಕರಿತೇವೆ. ಅಂದ್ರೆ ಯಾವ ರೀಜನ್ ಒಳಗೆ ಹೇಗಿದೆ ಅಂತ ಹೇಳಿದ್ರೆ, ದಿಸ್ ಇಸ್ ಒನ್ ರೀಜನ್, ಒಂದು ಚಾರ್ಜ್ Q1 ಒಂದಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನಾದ್ರು ಇನ್ನೊಂದು Q2 ಅನ್ನೋದನ್ನ ಚಾರ್ಜ್ ಅನ್ನ ಇಟ್ರೆ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಸರ್ಟನ್ ಫೋರ್ಸ್ ಅನ್ನ ಹಾಕುತ್ತೆ. ಈ ರೀಜನ್ ನಾವೇನ್ ಕರಿತೀವಿ, ದಿಸ್ ರೀಜನ್ ಇಸ್ ಕಾಲ್ಡ್ as ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಅದನ್ನ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಅಂತ. ನೆಕ್ಸ್ಟ್ ಒನ್ ಮೋರ್ ಡೆಫಿನೇಷನ್ ಇಸ್ ದಟ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆರ್ ಇಲೆಕ್ಟ್ರಿಕ್ ಇಂಟೆನ್ಸಿಟಿ. Okay, electric field strength or electric intensity, it is denoted by E ಅಂತ ನಾವು ಅದನ್ನ ಡಿನೋಟ್ ಮಾಡ್ತೀವಿ. ನೋಡಿ, ಇಲ್ಲಿ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿರೋದು ಇಟ್ ಇಸ್ ನಥಿಂಗ್ ಬಟ್ ರೀಜನ್ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಟ್ ಇಲೆಕ್ಟ್ರಿಕ್ ಫೀಲ್ಡ್? ಆ ಇಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಏನು ಅನ್ನೋದು ಏನ್ ಮಾಡುತ್ತೆ, ದಿಸ್ ಇಸ್ ನಥಿಂಗ್ ಬಟ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆರ್ ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂತ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ರೀಜನ್ ಇನ್ ವಿಚ್ ದಿ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದ್ರೆ ಎಷ್ಟು ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನ ಅದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಯಾವ ತರ ಅದ್ರ ವ್ಯಾಲ್ಯೂ ಇರುತ್ತೆ, ಅದ್ರ ಸ್ಟ್ರೆಂತ್ ಏನು ಅನ್ನೋದು ಇಟ್ ಇಸ್ ನಥಿಂಗ್ ಬಟ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆರ್ ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂತ ನಾವು ಅದನ್ನ ಕರಿತೇವೆ. ಇದನ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್, ನೋಡಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ at a point, in an electric field, is the force experienced by the unit charge, okay, idu ನೆನಪಿಟ್ಕೊಳ್ಬೇಕು, unit positive charge placed at that point, ಅಂತ ನಾವು ಅದನ್ನ ಹೇಳ್ತೀವಿ. ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳಿದ್ರೆ, electric field strength at a point in a electric field is the force experienced by unit positive charge placed at that point ಅಂತ ನಾವು ಅದನ್ನ ಹೇಳ್ತೀವಿ.
ಅವ್ರು ಹೇಗೆ ಅದನ್ನ ರಿಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ, ಇಫ್ ದಿಸ್ ಈಸ್ ಒನ್ ಚಾರ್ಜ್ ಅನ್ನ ಇಟ್ಟಿದ್ವಿ ನೋಡಿ, ಇಲೆಕ್ಟ್ರಿಕ್ ಫೀಲ್ಡ್ ಬರಬೇಕು ಅಂತ ಹೇಳಿದ್ರೆ ದರ್ ಮಸ್ಟ್ ಬಿ ಏನಿರ್ಬೇಕು, ಒಂದು ಚಾರ್ಜ್ ಇರ್ಬೇಕು. ಈ ಚಾರ್ಜ್ ಅನ್ನು ಏನ್ ಮಾಡ್ತೀನಿ, ಕ್ಯೂ ಅಂತ ನಾನು ಬರೀತೀನಿ. ಈ ಕ್ಯೂ ಚಾರ್ಜ್ ನ ಏನಾಗ್ತಾ ಇರುತ್ತೆ ಅಂದ್ರೆ, ಹಿಯರ್ ದೇರ್ ವಿಲ್ ಬಿ ಅ ಇಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಅಂತ ನನಗೆ ಕ್ರಿಯೇಟ್ ಆಗಿದೆ. ದಿಸ್ ವಿಲ್ ಬಿ ಅ ಇಲೆಕ್ಟ್ರಿಕ್ ಫೀಲ್ಡ್ ರೀಜನ್. ಈ ರೀಜನ್ ಒಳಗೆ ಏನ್ ಮಾಡ್ತೀನಿ ನಾನು, ಇಲ್ಲೇನು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀನಿ. ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಕ್ಯೂ ನಾಟ್ ನಾನು ತಂದಿರ್ತೀನಿ. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಕ್ಯೂ ನಾಟ್ ಇಸ್ ಈಕ್ವಲ್ ಟು ಯೂನಿಟ್ ಅಂತ ಹೇಳಿದ್ರೆ ಒಂದು, ಪಾಸಿಟಿವ್ ಅಂದ್ರೆ ಪ್ಲಸ್ ಆಯ್ತು, ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜ್ ಅನ್ನ ಏನ್ ಮಾಡ್ಬೇಕು ನಾನು ಇಲ್ಲಿ ಇಡ್ತೀನಿ. ಹೀಗಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಎಕ್ಸ್ಪೀರಿಯನ್ಸಸ್ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಆಯ್ತು. ಆ ವ್ಯಾಲ್ಯೂ ನಾವ್ ಹೇಗೆ ಬರಿತೀವಿ ಅಂತ ಹೇಳಿದ್ರೆ, therefore it is electric field, that is E is equal to force divided by it will be charge ಅಂತ ಆಯ್ತು. ನೋಡಿ ಈಕ್ವೇಶನ್ ನನಗೆ ಇಂಪಾರ್ಟೆಂಟ್, force divided by charge. This implies, okay, this implies yes Chandana, very good. It is denoted by E is equal to force is represented by F, charge is denoted by Q. ಇಲ್ಲಿ ಯಾವ್ದು ಮಾಡಿದೀವಿ ನಾವು, Q naught ಅಂತ ನಾವು ಮಾಡಿದ್ದೇವೆ. Therefore E is equal to, what is the value of F? ಇಲ್ಲಿ ನಾನು F ಗೆ ವ್ಯಾಲ್ಯೂ ಬರೆದ್ರೆ it is nothing but 1 divided by 4 pi epsilon naught Q1 Q2. ಇಲ್ಲಿ ಯಾವ್ದಿದೆ, Q ಅನ್ನೋದು ನನಗೆ Q ಅಂತ ನಾನು ಬರ್ದಿದ್ದೀನಿ. therefore I will write it as Q ಆಯ್ತು. Q2 ಅಂತ ಹೇಳಿದ್ರೆ ಏನಿದೆ, ನನಗೆ Q naught ಇದೆ. that will be nothing but Q naught ಡಿವೈಡ್ ಬೈ ಡಿಸ್ಟೆನ್ಸ್ R ಇರೋದನ್ನ ಏನ್ ಬರಬೇಕು ನಾನು, R ಸ್ಕ್ವೇರ್ ಅಂತ ಬರೀತೀನಿ. ಹೋಲ್ ಡಿವೈಡ್ ಬೈ ಇಟ್ ವಿಲ್ ಬಿ Q naught ಅಂತ ಆಯ್ತು. ಈಗ Q naught ಕ್ಯಾನ್ಸಲ್ ಆಗತ್ತಾ, Q naught ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ E is equal to 1 divided by 4 pi epsilon naught Q divided by R square ಅನ್ನೋದು ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ. ಈ ಇಕ್ವೇಶನ್ ನೀವು ಏನ್ ಮಾಡಬೇಕು, ನೆನ್ಪಿಟ್ಕೊಂಡಿರ್ಬೇಕು. ಸೊ ಥ್ರೂಔಟ್ ದಿಸ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿಸ್ ಇಕ್ವೇಶನ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ಎ ಪಾಯಿಂಟ್, ನೋಡಿ ಈ ಪಾಯಿಂಟ್ ಅಲ್ಲಿ ಮಾತ್ರ ಅದು. ಓಕೆ, ಯಾಕಂತ ಹೇಳಿದ್ರೆ ನೀವು ಡಿಸ್ಟೆನ್ಸ್ ಅನ್ನ ಈಗ ಇಲ್ಲಿ ಇಟ್ಬಿಟ್ರಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಕಡಿಮೆ ಆಯ್ತು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಯ್ತು, ಇಟ್ ವಿಲ್ ಬಿ ಡಿಕ್ರೀಸಸ್ ಅಂತ ಆಯ್ತು. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ಎ ಪಾಯಿಂಟ್ in the electric field is the force experienced by the unit positive charge placed at that point. It is given by E is equal to force divided by charge, that implies E is equal to F divided by Q naught. Therefore E is equal to 1 divided by 4 pi epsilon naught Q divided by R square. So you can take out this screenshot of this. Okay, this concept is very useful and very important. Definition na keltane, equation na keltane, ಹೇಗೆ ಬರಿತೀರಾ ಅನ್ನೋದೆಲ್ಲ ನನಗೆ ಇಲ್ಲಿ ಬೇಕಾಗುತ್ತೆ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ರಿಪ್ರೆಸೆಂಟೇಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹೇಗೆ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳನ್ನ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ, ಸೊ ಅದರೊಳಗೆ ನನಗೆ ಎರಡು ಟೈಪ್ಸ್ ಆಫ್ ಫೀಲ್ಡ್ ಲೈನ್ಸ್ ಅನ್ನು ನಾವು ಬರಿತೀವಿ. ದಟ್ ಇಸ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ನಾನ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಬರುತ್ತೆ. ಓಕೆ, ಫಸ್ಟ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದು. ಓಕೆ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ, ಬಟ್ ಡಿರೈವೇಶನ್ ಮಾಡ್ಬೇಕಾದ್ರೆ ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್. ಓಕೆ, ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಇಲ್ಲಿ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಸೇಮ್ ಎಟ್ ಆಲ್ ದಿ ಟೈಮ್. ಫೋರ್ಸ್ ಆನ್ ದಿ ಚಾರ್ಜ್ ಪಾರ್ಟಿಕಲ್, forced on the charged particle is same. Particle is same. That is F is equal to constant ಅಂತ ಈ ರೀಜನ್ ಒಳಗೆ. ಓಕೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ವೆಲಾಸಿಟಿ, ಯೂನಿಫಾರ್ಮ್ ಎಕ್ಸಲರೇಷನ್ ಇವೆಲ್ಲ ನಾವು ಕಲ್ತಿದೀವಲ್ವಾ. ಅಂದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ ದಿ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಇಸ್ ಸೇಮ್, ಆಮೇಲೆ ಎಕ್ಸಲೇಷನ್ ಆಫ್ ದಿ ಪಾರ್ಟಿಕಲ್ ಇಸ್ ಸೇಮ್. ಇಲ್ಲಿ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿದ್ರೆ ಆ ರೀಜನ್ ಒಳಗೆ ನನಗೆ ಏನಾದ್ರು ಒಂದು ಚಾರ್ಜ್ ಪಾರ್ಟಿಕಲ್ ಮೂವ್ಮೆಂಟ್ ಆಗ್ತಾ ಇದ್ರೆ ಅದ್ರ ಮೇಲೆ ಬರ್ತಿರೋ ಫೋರ್ಸ್ ಅಂತ ಇಟ್ ವಿಲ್ ಬಿ ಯೂನಿಫಾರ್ಮ್ ಅಂತ ಆಯ್ತು. ಇಟ್ ಇಸ್ ರಿಪ್ರೆಸೆಂಟೆಡ್ ಲೈಕ್ ದಿಸ್. ನೋಡಿ ಹೀಗೆ ಅದನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಓಕೆ, ಇಟ್ ಇಸ್ ರಿಪ್ರೆಸೆಂಟೆಡ್ ಲೈಕ್ ದಿಸ್. ಓಕೆ, ಹೀಗೆ और ಈ ತರ ರಿಪ್ರೆಸೆಂಟ್ ಮಾಡ್ತಾರೆ. ಇದು 4th ಚಾಪ್ಟರ್ ಅಲ್ಲಿ ನಿಮಗೆ ಬರುತ್ತೆ. ಸೊ ರಿಪ್ರೆಸೆಂಟೆಡ್ ಲೈಕ್ ದಿಸ್. in 4th chapter you are going to study this type of representation. ನೆನ್ಪಿಟ್ಕೊಂಡಿರ್ಬೇಕು. और ಈ ತರ ಅದನ್ನ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಸೊ these are nothing but these all three are uniform electric field region ಅನ್ನು ನಾವು ಹೀಗೆ ರಿಪ್ರೆಸೆಂಟ್ ಮಾಡ್ತೀವಿ. ಯೂಶುವಲಿ ಈ ತರ ರಿಪ್ರೆಸೆಂಟೇಷನ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಬರೀತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಬರೀತೀವಿ. ವಿ ಆರ್ ಗೋಯಿಂಗ್ ಟು ರೈಟ್ ದಿಸ್ ಫಾರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ. ಇದನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಬರೆದ ಎಲೆಕ್ಟ್ರಿಕ್ ಫೀಲ್ಡ್, ಬಿ ಅಂತ ಬರೆದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇದು ಯೂನಿಫಾರ್ಮ್ ಆಯ್ತು. ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್.
ಅಥವಾ ವೇರಿಯೇಬಲ್. ಏನಿರ್ಬೋದು ಅದಕ್ಕೆ? ಫೋರ್ಸ್ ಏನಾಗ್ಬೇಕು? ಇಟ್ ಮಸ್ಟ್ ಬಿ ವೇರಿಯೇಬಲ್. ಓಕೆನಾ? ಸೊ ಅದಕ್ಕೆ ಅಪೋಸಿಟ್ ಇರೋದೇ ಹೇಳ್ಬೇಕು. ಸೊ ಯೂನಿಫಾರ್ಮ್ ಅಂತ ಹೇಳಿದ್ರೆ ಫೋರ್ಸ್ ಇಟ್ ವಿಲ್ ಬಿ ಸೇಮ್. ನಾನ್ ಯೂನಿಫಾರ್ಮ್ ಅಂತ ಹೇಳಿದ್ರೆ ಆರ್ ವೇರಿಯೇಬಲ್ ಅಂತ ಹೇಳಿದ್ರೆ ದಿ ಫೋರ್ಸ್ ಆನ್. ನೋಡಿ ಇದನ್ನ ಕೇಳೋದಿಲ್ಲ, ಬಟ್ ವೈಲ್ ಸಾಲ್ವಿಂಗ್ ದಿ ಸಿಇಟಿ ಪ್ರಾಬ್ಲಮ್ಸ್ ಆರ್ ದಿ ನೀಟ್ ಪ್ರಾಬ್ಲಮ್ ಯು ನೀಡ್ ದಿಸ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಅಲ್ಲಿ ಯಾವ ತರ ಫೋರ್ಸ್ ಇರುತ್ತೆ ಅನ್ನೋದನ್ನ ಕಲಿಬೇಕು. ಫೋರ್ಸ್ ಆನ್ ದಿ ಚಾರ್ಜ್ ಪಾರ್ಟಿಕಲ್, ಫೋರ್ಸ್ ಆನ್ ದಿ ಚಾರ್ಜ್ ಪಾರ್ಟಿಕಲ್ ಈಸ್ ವೇರಿಯೇಬಲ್, ಈಸ್ ವೇರಿಯೇಬಲ್. ಇದು ನನಗೆ ವೇರಿಯೇಬಲ್. ದಟ್ ಈಸ್ ಎಫ್ ಈಸ್ ನಾಟ್ ಕಾನ್ಸ್ಟಂಟ್ ಅಂತ ಹೇಳಿದ್ರೆ ಅದು ವೆಫ್ ಏನಾಗುತ್ತೆ? ಇಟ್ ವಿಲ್ ಬಿ ವೇರಿಯೇಬಲ್. ಅರೆ ಹೇಗೆ ನಾವು ರಿಪ್ರೆಸೆಂಟ್ ಮಾಡ್ತೀವಿ ವೇರಿಯೇಬಲ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ? ಸೊ ವಿ ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇಟ್ ಲೈಕ್ ದಿಸ್. ಓಕೆ, ಇದು ಆರೋ ಮಾರ್ಕ್. ಓಕೆ, ಹೀಗೆ ಇಲ್ಲಿ ಇ ಅಂತ ನಾನು ಬರೀಬೇಕು. ಅಥವಾ ಒಂದು ಚಾರ್ಜ್ ಪಾರ್ಟಿಕಲ್ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಓಕೆ, ಹೀಗೆ ನಾವೇನ್ ಮಾಡ್ತೀವಿ? ರಿಪ್ರೆಸೆಂಟ್ ಮಾಡ್ತೀವಿ. ರಿಪ್ರೆಸೆಂಟೇಷನ್ ನೆನ್ಪಿಡ್ಬೇಕು. ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓದ್ತೀರಾ ಯಾಕೆ ಆರೋ ಮಾರ್ಕ್ ಅನ್ನ ಒಂದಕ್ಕೆ ನಾನು ಒಳಗಡೆ ಆಗ್ತಾ ಇದ್ದೀನಿ, ಇನ್ನೊಂದಕ್ಕೆ ಹೊರಗಡೆ ಆಗ್ತಾ ಇದ್ದೀನಿ ಅಂತ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅದನ್ನ. ಓಕೆ, ಅಂಡರ್ಸ್ಟುಡ್ ದಿಸ್ ಒನ್, ದಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನ ರಿಪ್ರೆಸೆಂಟೇಷನ್ ಮಾಡೋದು ಹೇಗೆ ಅನ್ನೋದು ನಾವು ಡಿರೈವೇಶನ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾ ಹೋಗ್ತೇವೆ. ಓಕೆ, okay, very good Ambika. So next we are moving to the properties of electric field. And nodi, these are very important from the point of your CET questions ಆಗಿರಬಹುದು, 1 marks questions ಆಗಿರಬಹುದು. ಇಲ್ಲಿ ಏನೇನ್ ಹೇಳ್ತೀನಲ್ವಾ that is all are very important. Okay, ಈ ಕಾನ್ಸೆಪ್ಟ್ ಒಳಗೆ ಅಲ್ಲಿ 1 marks ಆಯ್ತು. CET ನೀಟ್ ಒಳಗೆ you want this type of ಡೈರೆಕ್ಟ್ ಆಗಿ ಕೇಳೋದಿಲ್ಲ, ಬಟ್ ಈ ತರ ವ್ಯಾಲ್ಯೂಸ್ ಗಳನ್ನ ನೀವು ಯೂಸ್ ಮಾಡ್ತೀರಾ. ನೋಡಿ ಇಲ್ಲಿ electric field is a vector quantity. Its direction is the same as that of the force experienced by the positive charge. ಅಂದ್ರೆ ಏನ್ ಮಾಡ್ತೇವೆ? ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಹೇಳ್ತಿದ್ವಿ ಅಂದ್ರೆ ಏನ್ ಮಾಡ್ಬೇಕು? we have to represent it in vector form. Vector E is equal to 1 divided by 4 pi epsilon naught. It is Q divided by R square into R cap ಅಂತ represent ಮಾಡ್ಬೇಕು. Okay, the electric field is a vector quantity. Therefore in vector form vector E can be represented as vector E is equal to 1 divided by 4 pi epsilon naught Q divided by R square into R cap, where R cap is the unit vector. R cap ಅನ್ನೋದು ಯೂನಿಟ್ ವೆಕ್ಟರ್ ಅಂತ ಆಯ್ತು. ಇದು ಫಸ್ಟ್ ಲೈನ್ ಇಂದ ಆಯ್ತು. ಸೆಕೆಂಡ್ ಲೈನ್ ಇಂದ ನೋಡಿ ಏನ್ ಹೇಳ್ತಾರೆ? ಇಟ್ಸ್ ಡೈರೆಕ್ಷನ್ ಈಸ್ ದಿ ಸೇಮ್ ಆಸ್ ದಿ ಡೈರೆಕ್ಷನ್ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಪಾಸಿಟಿವ್ ಚಾರ್ಜ್ ಅಂತ ಆಯ್ತು. ಓಕೆ, ಇಲ್ಲಿ ನನಗೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ಇಫ್ ದಿಸ್ ಇಸ್ ಎ ಪಾಸಿಟಿವ್ ಪ್ಲಸ್ ಕ್ಯೂ ಚಾರ್ಜ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನನಗೆ ಇದ್ರ ಮೇಲೆ ಫೋರ್ಸ್ ಅನ್ನೋದು ದಿ ಫೋರ್ಸ್ ಆನ್ ದಿಸ್ ಪಾಸಿಟಿವ್ ಚಾರ್ಜ್ ಇಸ್ along this direction ಇದೆ ಅಂತ ಹೇಳಿದ್ರೆ, if the force is along this direction ಇದೆ ಅಂತ ಹೇಳಿದ್ರೆ electric field direction is also along this direction. Okay, if it is a negative charge ಇದೆ, ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜ್ ಅಲ್ಲಿ ಫೋರ್ಸ್ ಈ ಕಡೆ ಬರ್ತಾ ಇದೆ ಅಂತ ಹೇಳಿದ್ರೆ electric field ಏನಾಗುತ್ತೆ? it will be opposite to the direction of the force experienced by the negative charge. ನೋಡಿ ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಂಡಿರಿ. if the charge is positive plus q charge ಅಂದ್ರೆ ಫೋರ್ಸ್ ಅನ್ನೋದು ಅದ್ರಲ್ಲಿ ಈ ಡೈರೆಕ್ಷನ್ ಇದೆ. if it is along this direction, ಈ ಸ್ಟೇಟ್ಮೆಂಟ್ ಏನಿದೆ? its direction is the same as the force experienced by the positive charge. ಇದೇ ಡೈರೆಕ್ಷನ್. ನೆಗೆಟಿವ್ ಚಾರ್ಜ್ ಅಲ್ಲಿ ಫೋರ್ಸ್ ಈ ಕಡೆ ಇದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? it will be opposite to the direction of the force. ನೋಡಿ ಇದು ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಅಂಡರ್ಸ್ಟುಡ್ ದಿಸ್? ಓಕೆ, ಇದು ಸೆಕೆಂಡ್ ಮೀನಿಂಗ್. and its SI unit is Newton Coulomb. ಓಕೆ, ಅದೇ SI unit ನ್ಯೂಟನ್ ಕೂಲಂಬ್. ಹೇಗೆ ನಾವು ನ್ಯೂಟನ್ ಕೂಲಂಬ್ ಬರೀತೇವೆ? ಓಕೆ, ಅಂಬಿಕಾ ರಿಪ್ಲೈಡ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ರೈಟ್ E is equal to it is F divided by Q ಅಂತ ಬರ್ದಿದ್ದೀವಿ ನಾವು ಡೆಫಿನೇಷನ್ ಅಲ್ವಾ? F ಗೆ ಏನ್ ಬರೀತೀವಿ? we are going to write it as the Newton and this charge ಗೆ it is nothing but Coulomb. Therefore the SI unit is nothing but Newton per Coulomb. ನೋಡಿ ಇದು per, Newton per Coulomb. or second chapter ಅಲ್ಲಿ ಹೋದಾಗ ನಿಮ್ಗೆ ಅಲ್ಲಿ ಬರುತ್ತೆ it is Volt. Okay, Volt per meter ಅಂತ ಬರುತ್ತೆ. Okay, second chapter ಅಲ್ಲಿ you are going to study that and study it as Volt per meter. Okay, ಇಲ್ಲಿ ಅದು ಸೆಕೆಂಡ್ ಚಾಪ್ಟರ್ ಬರುತ್ತೆ, ಬಟ್ ನೆನ್ಪಿಟ್ಕೊಳ್ಳಿ Volt per meter. Okay, ಇದು Volt per meter. Yeah, Purnima, you are right. Okay, Newton per Coulomb. Okay, dimension formula, this is very important. Dimension formula ಹೇಗೆ ಬರೀತೀರಾ ಈಗ? ಸೊ ಯಾರಾದ್ರೂ ಬರೆಯೋರಿದ್ದೀರಾ ಡೈಮೆನ್ಷನ್ ಫಾರ್ಮುಲಾ ಫಾರ್ this one? So dimension formula for electric field, dimension formula ನೆನಪಿದೆನಾ? ನೋಡಿ CET ಒಳಗೆ so they will ask directly, ಅಲ್ಲಿ memory based question ಅಂತ ಇರುತ್ತೆ.
ಆ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಒಳಗೆ ದೇ ವಿಲ್ ಆಸ್ಕ್ ದಿ ಕ್ವಶನ್ಸ್ ಆನ್ ಲೈಕ್ ದಿಸ್. ಓಕೆ, ಡೈಮೆನ್ಷನ್ ಫಾರ್ಮುಲಾ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಬರೀರಿ ಅಂತ ಹೇಳಿದ್ರೆ ನೀವು ಬರೀಬೇಕು. ಡೈಮೆನ್ಷನ್ ಫಾರ್ಮುಲಾ ಬರೀಬೇಕು ಅಂತ ಹೇಳಿದ್ರೆ E is equal to, ಓಕೆ, ಇಲ್ಲಿ ಏನ್ ಬರೀ F divided by Q ಅಂತ ನಿಮ್ಗೆ ಸಿಕ್. F ಅನ್ನ ಹೇಗೆ ಬರೀತೀರಾ? ಫೋರ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ಬರೀತೀರಾ, ಮಾಸ್ ಇಂಟು ಎಕ್ಸಲರೇಷನ್ M ಇಂಟು A ಅಂತ ಬರಿಬಹುದು. ಓಕೆ, ಯಾ ಚಂದನ ರೈಟ್. ಓಕೆ, ಅಂಬಿಕಾ ಬರ್ದಿದ್ರೆ ಓಕೆ. ಓಕೆ, ನೋಡಿ ಸರಿಯಾ ತಪ್ಪ ಅಂತ ನೋಡಿ. ಇಲ್ಲೇ E is equal to F divided by Q ಅಂತ ಆಯ್ತು. F ಅನ್ನ ನಾ ಏನ್ ಬರಿಬಹುದು? M ಇಂಟು A ಅಂತ ಬರಿಬಹುದು. Q ಅನ್ನೋದೇನು? Q is called as charge. Okay, Q is the charge, but current is a fundamental quantity. Current is nothing but Q divided by T ಅನ್ನೋದು ಕರೆಂಟ್ ನನಗೆ. ಅದಕ್ಕೆ ನಾನು ಏನ್ ಮಾಡಬಹುದು? Q is equal to I into T. ಸರಿ, ನಾ ಮಾಡಬಹುದಾ? Q is equal to ಏನ್ ಬರಬಹುದು? ನಾನು I into T ಅಂತ ಬರಿಬಹುದು. ಓಕೆ, ಐ ವಿಲ್ ರೈಟ್ ಹಿಯರ್. ಸೊ ನೋಡಿ ಸರಿಯಾ ತಪ್ಪ ಅಂತ ನೋಡಿ. I into T ಅನ್ನೋದು ನನಗೆ ಏನಾಯ್ತು? ಚಾರ್ಜ್ ಅಂತ ಆಯ್ತು. ಓಕೆ, ನೋಡೋಣ ಶರತ್ ಬರ್ದಿದ್ದಾನೆ. ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ರಾಂಗ್ ಅಂತ ಹೇಳ್ತೀನಿ ಶರತ್ ನಾನು. ನೋಡಿ, ಓಕೆ. ಸೊ ಹಿಯರ್ ಇಲ್ಲಿ ನೋಡಿ, ಈಗ ಏನ್ ಮಾಡಬೇಕು ನೀವು? M ಅಂತ ಹೇಳಿದ್ರೆ ಮಾಸ್, ಮಾಸಿಗೆ ಏನ್ ಬರೀತೀರಾ? ಕೆಜಿನ ಅಂತ ಇಲ್ಲಿ ಬರೀಕೊಳ್ಬೇಕಾದ್ರೆ ಕೆಜಿ ಆಯ್ತು. ಎಕ್ಸಲರೇಷನ್ ಅಂದ್ರೆ ಮೀಟರ್ ಆಯ್ತು, ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯ್ತು. ಡಿವೈಡ್ ಬೈ ಕರೆಂಟ್ ಗೆ ಫಂಡಮೆಂಟಲ್ ಯೂನಿಟ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಆಂಪಿಯರ್ ಆಯ್ತು. ಟೈಮಿಗೆ ಏನ್ ಬರೀಬೇಕು? ಇಟ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ಅಂತ ಆಯ್ತು. ಈಗ ನೀವು ಇದನ್ನ ಸಾಲ್ವ್ ಮಾಡ್ಬೇಕು. ಕೆಜಿ ಇದೆ ಅಂತ ಹೇಳಿದ್ರೆ M1 ಆಯ್ತು. ಇಲ್ಲಿ ಮೀಟರ್ ಇದೆ ಮತ್ತೆ ಬೇರೆ ಏನು ಮೀಟರ್ ಇಲ್ಲ ಅಂತ ಹೇಳಿದ್ರೆ L1 ಆಯ್ತು. ಈ ಸೆಕೆಂಡ್ ಮೇಲ್ಗಡೆ ಬಂದ್ರೆ -1 ಆಗುತ್ತೆ, ಅಂದ್ರೆ T to the power of -3 ಆಯ್ತು. ಈ A ಅನ್ನೋದು ಮೇಲ್ ಬಂತು ಅಂತ ಹೇಳಿದ್ರೆ A to the power of -1 ಆಯ್ತು. ನೋಡಿ ಯಾರು ಆನ್ಸರ್ ಮಾಡಿದ್ರಿ ಈಗ ಇಷ್ಟು ಕರೆಕ್ಟ್ ಆಗಿ? ಯಾರು ಇಲ್ಲಲ್ವಾ? ಯಾಕಂದ್ರೆ ನಿಮ್ಗೆ ಗೊತ್ತಿರಲಿಲ್ಲ ಹೇಗೆ ಬರೆಯೋದು ಅಂತ. M1 L1 T to the power of -3 and A to the power of -1. ನೋಡಿ ನೆನ್ಪಿಟ್ಕೊಂಡಿರ್ಬೇಕು. You have to represent all the physical units into fundamental physical quantities. ಫಸ್ಟ್ ಇಯರ್ ಒಳಗೆ ನೀಟ್ ಆಗಿ ಹೇಳ್ಕೊಟ್ಟಿದ್ವಿ, ಇಲ್ಲ ಅಂತ ನೀವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಫುಲ್ ಸಿಲೆಬಸ್ ಅನ್ನು ಮಾಡಿದೀವಿ, ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ವಿ, ಹೇಗೆ ಬರಿಬೇಕು ಅನ್ನೋದು ಹೇಳ್ಕೊಟ್ಟಿದ್ವಿ. ಈ ತರ ನೀವು ಬರೆಯೋದನ್ನ ಕಲಿಬೇಕು. ಎಸ್ ಕೋಟಿ ಮೈ ರಿಟರ್ನ್ M1 L2 ನೋ L2 ಇಲ್ಲಲ್ವಾ? L2 ಬರೋದಿಲ್ಲ. ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಗೆ ಸ್ಕ್ವೇರ್ ಇಲ್ಲ. ಓಕೆ, M1 L1 yes M1 L1 T to the power of -3 ಕ್ಯಾಪಿಟಲ್ A. ಓಕೆನಾ? ಆಂಪಿಯರ್ ನ ಕ್ಯಾಪಿಟಲ್, ಮತ್ತೆ A ಅನ್ನೋದು, ಸೊ ದಿಸ್ A ಅಂತ ಹೇಳಿದ್ರೆ ಇಟ್ ಇಸ್ ಆಂಪಿಯರ್. ಓಕೆ, ಅದು ಥರ್ಡ್ ಚಾಪ್ಟರ್ ಅಲ್ಲಿ ಬರುತ್ತೆ ನಿಮಗೆ. A SI ಯೂನಿಟ್ ಆಫ್ ಕರೆಂಟ್ ಇದು, ನೀವು ಫಸ್ಟ್ ಇಯರ್ ಓದಿದ್ದೀರಾ. SI ಯೂನಿಟ್ ಆಫ್ ಕರೆಂಟ್. ಸರಿ, ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಟೇಕ್ ಔಟ್ ದಿ ಸ್ಕ್ರೀನ್ ಶಾಟ್ ಆಫ್ ದಿಸ್. ಯಸ್ ಶರತ್, ವೆರಿ ಗುಡ್ ಶರತ್. MLT to the -1. Okay, very good Sharat. Okay, you can take a screenshot. Okay, so next we will move to next property ಏನು ಹೇಳುತ್ತೆ ಅಂತ ನೋಡ್ಬೇಕು. So next property ನೋಡಿ, the force on a point charge is in the same direction of the electric field on the positive charge and opposite to the direction of negative charge. ನಾನು ಅಲ್ಲೇ ಹೇಳ್ಬಿಟ್ಟೆ ನಿಮಗೆ. ಓಕೆ, ಅಲ್ಲಿ ಫಸ್ಟ್ ಪ್ರಾಪರ್ಟಿ ಹೇಳ್ಬೇಕಾದ್ರೆ ಹೇಳಿದೆ, ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ದಿ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಮ್ಗೆ E is equal to F divided by Q ಅಂತ ನನಗೆ ಗೊತ್ತಿದೆ. If I want to calculate the force on the charge, force on the charge ಅನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ F is equal to it is E into Q ಅಂತ ಬರೀಬಹುದು. ಸೊ ಈ ಈಕ್ವೇಶನ್ಸ್ ಗಳನ್ನ ನಾವೇನ್ ಮಾಡ್ತೀವಿ? ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡ್ತಾ ಹೋಗ್ತೇವೆ. ಓಕೆ, ಪಾಸಿಟಿವ್ ಚಾರ್ಜ್ ಇದೆ, ಪ್ಲಸ್ Q ಚಾರ್ಜ್ ಇದೆ ಅಂತ ಹೇಳಿದ್ರೆ ಫೋರ್ಸ್ ಈ ಡೈರೆಕ್ಷನ್ ಇದೆ, ಇಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಮೈನಸ್ Q ಚಾರ್ಜ್ ಇದೆ ಅಂತ ಹೇಳಿದ್ರೆ ಫೋರ್ಸ್ ಏನಾದ್ರು ಈ ಡೈರೆಕ್ಷನ್ ಇದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇದಕ್ಕೆ ಆಪೋಸಿಟ್ ಅಲ್ಲಿ ಇರುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಸೊ ಫಿಫ್ತ್ ಒನ್, ಇಟ್ ಒಬೇಸ್ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್. ಓಕೆ, as electric force experience obeys superposition principle, this also obeys superposition principle. ಅದನ್ನ ಡೈರೆಕ್ಟ್ ಆಗಿ ಬರೀ. ಓಕೆ, ವೆಕ್ಟರ್ E is equal to ವೆಕ್ಟರ್ E1 plus ವೆಕ್ಟರ್ E2 plus so on up to it is vector En ಅಂತ ನಾವು ಬರೀಬಹುದು. ವ್ಯಾಲ್ಯೂಸ್ ಅನ್ನು ಹಾಕೊಳ್ತಾ ಹೋಗ್ಬೇಕು. ಏನಿದು E1 ವ್ಯಾಲ್ಯೂ? 1 divided by 4 pi epsilon naught Q1 divided by R1 into R1 cap plus 1 divided by 4 pi epsilon naught Q2 divided by R2 into R2 cap plus so on up to N ಇದೆ 1 divided by 4 pi epsilon naught Qn divided by
Rn. Okay, ಇಲ್ಲೆಲ್ಲ ಸ್ಕ್ವೇರ್ ಇದೆ ಅಲ್ವಾ, so I forgot to write here square. Okay, 1 divided by 4 pi epsilon naught q1 divided by Rn square into Rn cap ಅಂತ ಆಯ್ತು. ಈಗ 1 divided by 4 pi epsilon ಎಲ್ಲ ಇದ್ರಲ್ಲಿ ಏನಾಯ್ತು, ಇಟ್ ಇಸ್ ಕಾಮನ್ ಇದೆ, so I can take it outside. 1 divided by 4 pi epsilon naught ಅನ್ನು ಕಾಮನ್ ಆಗಿ ತಗೊಂಡ್ರೆ ಇಲ್ಲೇನ್ ಸಿಗುತ್ತೆ ನಿಮಗೆ, ಇಟ್ ಇಸ್ ನಥಿಂಗ್ ಬಟ್ q1 divided by R1 square into R1 cap plus q2 divided by R2 square into R2 cap plus so on up to Qn divided by Rn square into Rn cap ಅಂತ ಆಯ್ತು. ಇದನ್ನ ಇನ್ನೂ ನಾನು ಸಿಂಪ್ಲಿಫೈ ಮಾಡಿ ಬರೆದ್ರೆ E is equal to vector E is equal to 1 divided by 4 pi epsilon naught summation. ನೋಡಿ ಲಾಸ್ಟ್ ದಿನ ಬರ್ದಿದ್ದು summation Qi divided by Ri square into Ri cap. ಇಲ್ಲಿ I values ಏನಾಗಬೇಕು, I varies from 1 to n ಅನ್ನೋದು ನನಗೆ ವೇರಿ ಆಗಬೇಕು. So this is the superposition principle. ಇದು ನನಗೆ superposition principle. Okay, understood this concept? Okay, you can take out the screenshot there of this. It obeys the superposition principle. E is equal to E1 plus E2 plus so on up to En. So final equation you can write it as En is equal to 1 divided by 4 pi epsilon naught summation of I is equal to 1 to n. 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ q1 divided by R1 square into R1 cap ಅಂತ ಬರ್ತಾ ಹೋಗುತ್ತೆ. ಹೀಗೆ ನಾವೇನ್ ಮಾಡಬಹುದು ಬರಿಬಹುದು. Okay, understood? So Purnima Ambika, okay. Okay, we'll move to next property. ನೋಡಿ ಇವೆಲ್ಲ ವೆರಿ ಇಂಪಾರ್ಟೆಂಟ್, ನೀವು ಸಾಲ್ವ್ ಮಾಡಬೇಕು, ಸಿಇಟಿ ನೀಟಲ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ಇದು ನಿಮಗೆ ಬೇಕು. Okay, a charged particle always experiences a force either it is at rest or in motion. Okay, ಇದು ನೆನಪಿಟ್ಕೊಳ್ಬೇಕು. ಒಂದು ಚಾರ್ಜ್ ಪಾರ್ಟಿಕಲ್ ರೆಸ್ಟ್ ಅಲ್ಲಿ ಇದ್ರೆ ಒಂದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, and when it is in motion it is also experience the force. ರೆಸ್ಟ್ ಅಲ್ಲಿ ಇದ್ರೆ ನಾವೇನ್ ಬರಿತೀವಿ, ದಿ ರೆಸ್ಟ್ ಅಲ್ಲಿ ಬರೆದ್ರೆ ಫೋರ್ಸ್ is equal to E into Q ಅಂತ ಬರಿತೀವಿ. ಇದು when the charge it is rest ಅಲ್ಲಿ ಇದ್ದಾಗ. Okay, ಆಮೇಲೆ when it is in motion F is equal to it is E into Q, okay, plus it is BQV sin theta ಅಂತ ಬರಿತೀವಿ. ಇದನ್ನ ನಾವು 4th ಚಾಪ್ಟರ್ ಅಲ್ಲಿ ನಾವು ಅದನ್ನ ಓದ್ತೀವಿ. Okay, when it is in motion. ನೀವು ಜಸ್ಟ್ ಇಕ್ವೇಶನ್ ನೆನ್ಪಿಟ್ಕೊಳ್ಳೋದು ಬೇಡ. ಒಂದು ಚಾರ್ಜ್ ರೆಸ್ಟ್ ಅಲ್ಲಿ ಇದ್ರು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, when it is in motion ಇದ್ರು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಫೋರ್ಸ್ ಅನ್ನೋದು ನೀವೇನ್ ಮಾಡ್ಬೇಕು, ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಒನ್ ಇದು, in the presence of dielectric electric field decreases and becomes 1 divided by epsilon times of its value in the free space. Okay, ಇದು ನಾನು ನೋಡ್ಕೋಬೇಕು. in the field of dielectric, ನನಗೆ dielectric ಅನ್ನೋದು ಏನಂತ ನನಗೆ ಗೊತ್ತಿದೆ. Okay, I know now what is mean by dielectric alva. It is the ratio of force experienced by the charged particle in the free space to that in dielectric medium ಅಂತ ನನಗೆ ಗೊತ್ತಿದೆ. ಇಲ್ಲಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, in the presence of dielectric electric field decrease ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು, ಜಸ್ಟ್ electric field equation ಅನ್ನು ಬರ್ಕೋಬೇಕಂದ್ರೆ E is equal to 1 divided by 4 pi epsilon naught Q divided by R square ಅಂತ ಬರೀತೀನಿ. ಇದನ್ನ ಏನ್ ಬರೀತೀವಿ ನಾವು, for free space. This is for free space ಗೆ. when it is, if you are introducing a dielectric introduce ಮಾಡಿದ್ರೆ ಏನಾಗಬೇಕು, ಅಲ್ಲಿ ಫೋರ್ಸ್ ಅನ್ನ ಬರ್ದಿದ್ವಲ್ವಾ, ಇಟ್ ಇಸ್ ನಥಿಂಗ್ ಬಟ್ 4 pi epsilon ಅಂತ ಆಗ್ಬೇಕು. ಓಕೆ, ಇಟ್ ಇಸ್ ನಥಿಂಗ್ ಬಟ್ 4 pi epsilon into Q divided by R square ಆಗ್ಬೇಕು. ಇಲ್ಲಿ ಅಂತ ಹೇಳಿದ್ರೆ ಇಟ್ ಇಸ್ ಇನ್ dielectric medium, in dielectric medium. so this is dielectric medium. ಈಗ ಏನ್ ಮಾಡ್ಬೇಕು, ಎರಡು ಇಕ್ವೇಶನ್ ಅನ್ನು ಡಿವೈಡ್ ಮಾಡ್ಕೊಂಡು ತಗೊಂಡ್ರೆ, if I divide equation, ಇದನ್ನ ನಾನು ಏರ್ ಮೀಡಿಯಂ ಬರೀತೀನಿ, ಇದನ್ನ ನಾನು ಏನ್ ಮಾಡ್ತೀನಿ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ಬರುತ್ತಾ, EA divided by it is EM ಅಂತ ಬರೀತೀವಿ. EA divided by EM ಅಂತ ಬರೆದ್ರೆ ಎಲ್ಲಾ ವ್ಯಾಲ್ಯೂಸ್ ಗಳು ಕ್ಯಾನ್ಸಲ್ ಆಗುತ್ತೆ. 1 divided by 4 pi Q divided by R square ಕ್ಯಾನ್ಸಲ್ ಆಗುತ್ತೆ. ಏನ್ ಬರುತ್ತೆ ಅಂತ ಹೇಳಿದ್ರೆ epsilon divided by it will be epsilon naught ಅಂತ ಬರುತ್ತೆ. ಅವಾಗ ಇದನ್ನ ಏನ್ ಹೇಳ್ಬೋದು, epsilon divided by epsilon naught ಅಂತ ಹೇಳಿದ್ರೆ it is nothing but epsilon R ಅಂತ ಆಯ್ತು. therefore EA is equal to, okay, EA is equal to epsilon R into EM ಅಂತ ನಾವು ಇದನ್ನ ಬರೀಬಹುದು. ಸೊ ಇದು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, the electric field in the presence of dielectric electric field decreases and becomes 1 divided by epsilon naught times. ಸರಿನಾ? yes, ಎಲ್ಲರೂ ಬರ್ದಿದ್ದೀರಾ, ವೆರಿ ಗುಡ್.
ಓಕೆ, ಇಲ್ಲಿ ನೋಡಿ ಇದು ಗೊತ್ತಾಯ್ತಲ್ವಾ. ಸೊ ದಿಸ್ ಇಂಪ್ಲೈಸ್ ಅದೇ ಈಕ್ವೇಶನ್ ತರ ಬರಬೇಕು ಅಂತ ಹೇಳಿದ್ರೆ ಇ ಎಂ ಇಟ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್ ಟೈಮ್ಸ್ ಇ ಎ ಅಂತ ಆಯ್ತು. ಕ್ಲಿಯರ್ಲಿ ಡಿಕ್ರೀಸ್ ಆಯ್ತಾ? ಇಲ್ಲಿ ಕೊಟ್ಟಿದ್ರ ಮತ್ತೆ ಬೇರೆ ತರ ಹೇಳ್ತಾ ಇಲ್ಲ ನಾನು. 1 ಡಿವೈಡ್ ಬೈ ಎಪ್ಸಿಲಾನ್ ಆಗುತ್ತೆ ಅಂತ ಹೇಳಿದ್ರು, ಇಲ್ಲಿ ಏನಾಯ್ತು ಎಪ್ಸಿಲಾನ್ ಆರ್ ಅಂತ ಆಯ್ತು. ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನೋಡಿ, ಇದು ಸಿಇಟಿ ಅಲ್ಲಿ ಒಂದ್ಸತಿ ಕೇಳಿದ್ದಾರೆ ಕ್ವಶನ್ಸ್ ನ. ವಾಟ್ ಹ್ಯಾಪನ್ಸ್ ಟು ದಿ ಇಲೆಕ್ಟ್ರಿಕ್ ಫೀಲ್ಡ್ಸ್ ಅಂಡ್ when it is kept in the dielectric medium of certain value 2 3 4 ಅಂತ ಕೊಟ್ಟಿರ್ತಾರೆ. ಓಕೆ, ಅಲ್ಲಿ ನೀವೇನ್ ಮಾಡ್ಬೇಕು ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. ಡೈಎಲೆಕ್ಟ್ರಿಕ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ಸ್ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಓಕೆ, ಅರ್ಥ ಆಗ್ತಿದೆ? ಓಕೆ, ಲಾಸ್ಟ್ ಒನ್. If identical charges are placed on each vertices of a regular polygon, okay, polygon ಅಂತ ಹೇಳಿದ್ರೆ ಪಾಲಿ ಅಂತ ಹೇಳಿದ್ರೆ ಮೆನಿ, ಗಾನ್ ಅಂತ ಹೇಳಿದ್ರೆ ಸೈಡ್, ಮೆನಿ ಸೈಡ್ಸ್ ಇರೋ ಒಂದು ಸಿಸ್ಟಮ್ ಅನ್ನ ತಗೊಂಡ್ರೆ ಅಲ್ಲಿ ಏನಾಗುತ್ತೆ, ದಿ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ದಿ ಸೆಂಟರ್ ಇಸ್ 0. ಹೇಗ್ ಮಾಡೋದು ಅಂತ ನಾನು ಪಾಲಿಗಾನ್ ಅಂತ ತಗೊಳ್ತೀನಿ. ಐ ವಿಲ್ ಟೇಕ್ ಇಟ್ ಆಸ್ ಒಂದು ಸ್ಕ್ವೇರ್ ಅನ್ನ ತಗೊಳ್ತೀನಿ. ಸೊ ಅಸ್ಯೂಮ್ ದಿಸ್ ಆಸ್ ಅ ಸ್ಕ್ವೇರ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಎ ಬಿ ಸಿ ಡಿ ಅಂತ ಡಿನೋಟ್ ಮಾಡ್ತೀನಿ. ನೋಡಿ, ಪ್ರಾಬ್ಲಮ್ಸ್ ಒಳಗೆ ಸಿಇಟಿ ಒಳಗೆ 5 ಮಾರ್ಕ್ಸ್ ಗೆಲ್ಲ ಇದೆ. ಇದಕ್ಕೆ ನನಗೆ ಸೆಂಟರ್ ಬರಬೇಕು ಅಂತ ಹೇಳಿದ್ರೆ, ಸೊ ಓಕೆ ಸ್ವಲ್ಪ ಇದು ಮಿಸ್ಟೇಕ್ ಆಯ್ತು. ಓಕೆ, ಹೀಗೆ ಬರಬೇಕು ಅಂದ್ರೆ ಡಯಾಗ್ನಲ್ಸ್ ಅನ್ನು ಜಾಯಿನ್ ಮಾಡ್ತೀನಿ. ಅವಾಗ ಏನಾಗ್ತದೆ, ದಿಸ್ ವಿಲ್ ನಥಿಂಗ್ ಬಟ್ ಸೆಂಟರ್ ಓ ಅಂತ. ಇಲ್ಲಿ ನಾನು ಚಾರ್ಜ್ ನ ಕ್ಯೂ ಅನ್ನ ಇಡ್ತೀನಿ, ಇಲ್ಲೂ ಕ್ಯೂ ಇಡ್ತೀನಿ, ಇಲ್ಲೂ ಕ್ಯೂ ಇಡ್ತೀನಿ, ಇಲ್ಲೂ ಕ್ಯೂ ಇಡ್ತೀನಿ. ಅಲ್ಲಿ ಹೇಳಿದ್ದಾರೆ ನೋಡಿ, ಇಫ್ ಐಡೆಂಟಿಕಲ್ ಚಾರ್ಜಸ್ ಆರ್ ಪ್ಲೇಸ್ಡ್ ಆನ್ ಈಚ್ ವರ್ಟೈಸಸ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್. 4 ವರ್ಟೈಸ್ ಅಲ್ಲಿ ನಾನು ಇಟ್ಟಿದ್ದೀನಿ. ಆಗೇನಾಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ದಿ ಸೆಂಟರ್ ಇಸ್ ಈಕ್ವಲ್ ಟು 0. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು 0 ಎಟ್ ದಿ ಸೆಂಟರ್. ಸೆಂಟರ್ ಏನಾಗುತ್ತೆ, 0 ಆಗುತ್ತೆ. ಯಾಕಾಗುತ್ತೆ ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ ಸೇಮ್ ಇರುತ್ತಾ. ಸೊ ದಿಸ್ ಡಿಸ್ಟೆನ್ಸ್ ಇಸ್ ಸೇಮ್, ದಿಸ್ ಡಿಸ್ಟೆನ್ಸ್ ಇಸ್ ಸೇಮ್, ದಿಸ್ ಡಿಸ್ಟೆನ್ಸ್ ಇಸ್ ಸೇಮ್, ದಿಸ್ ಡಿಸ್ಟೆನ್ಸ್ ಸೇಮ್. ಡಿಸ್ಟೆನ್ಸ್ ಸೇಮ್ ಆಯ್ತು, ಚಾರ್ಜ್ ಸೇಮ್ ಆಯ್ತು ಅಂತ ಹೇಳಿದ್ರೆ ಇ ಇಸ್ ಡಿಪೆಂಡ್ಸ್ ಆನ್ ಕ್ಯೂ ಮತ್ತೆ ಆರ್ ಸ್ಕ್ವೇರ್ ಮೇಲೆ ಅದು ಡಿಪೆಂಡ್ ಆಗಿತ್ತು. ಕ್ಯೂನು ಸೇಮ್ ಇದೆ, ಆರ್ ನನಗೆ ಸೇಮ್ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ನೀವು ಆಡ್ ಮಾಡಿದ್ರೆ ಎಟ್ ದಿ ರಿಸಲ್ಟ್ ಏನ್ ಮಾಡುವಾಗ ಯು ಆರ್ ಗೆಟಿಂಗ್ ಇಟ್ ಆಸ್ 0 ಅಂತ ಬರುತ್ತೆ. ಎಲ್ಲ ಪಾಸಿಟಿವ್ ತಗೊಂಡ್ರೆ ಏನಾಗುತ್ತೆ, ಸೊ ಅದನ್ನ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡೋಣ, ಅದನ್ನ ಅರ್ಥ ಮಾಡ್ಕೊಡೋಣ. ಈಗ ಏನ್ ಮಾಡ್ಬೇಕು, ಐಡೆಂಟಿಕಲ್ ಚಾರ್ಜಸ್ ಗಳನ್ನ ಪಾಲಿಗಾನ್ ಅಲ್ಲಿ ಇಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಎಟ್ ದಿ ಸೆಂಟ್ರಲ್ ಏನಾಗ್ಬೇಕು, ದಿ ಇಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ಬಿ 0 ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಯು ಕ್ಯಾನ್ ಟೇಕ್ ಔಟ್ ಸ್ಕ್ರೀನ್ ಶಾಟ್. ನೋಡಿ, ಇವೆಲ್ಲ ನೀಟ್ ಸಿಇಟಿ ಒಳಗೆ ಎಲ್ಲ ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು. ಈವನ್ ಬೋರ್ಡ್ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಗೆ ಇದನ್ನ ಕೇಳ್ತಾನೆ, ಅದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆನಾ? Okay, screenshot ತಗೊಂಡ್ರ. So I will move to next. Okay, next one is significance of electric field. Electric field ಎಲ್ಲ ಓದ್ತಾ ಇದೀವಪ್ಪ ನಾವು, electric field ಅಂತ ಅದು ಇದು ಅಂತ ನಾವು ಓದ್ತಾ ಇದೀವಿ. ಯಾಕೆ ಅದ್ರ ಏನು ಸಿಗ್ನಿಫಿಕೆನ್ಸ್ ಹೌದಲ್ವಾ? ಏನಾದ್ರು ಕಲಿತಿದೀವಿ ಅಂತ ಹೇಳಿದ್ರೆ there will be certain significance ಇರ್ಬೇಕಾ? ಏನು ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ electric field at a point around the charge is used to calculate the force experienced by unit positive text charge at that point. ಇದನ್ನ 1 ಮಾರ್ಕ್ಸ್ ಗೆ ಕೇಳಿದಾನೆ, ಸುಮಾರು ಸರ್ತಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಅದನ್ನ ಕೇಳಿದಾನೆ. ಹೇಗೆ ಫೈಂಡ್ ಔಟ್ ಮಾಡೋದು? we know that E is equal to, easy ಇದು, ಬಟ್ ಬರಿಬೇಕಾದ್ರೆ F divided by Q. this implies ನನಗೆ ಫೋರ್ಸ್ ಬೇಕು ಅಂತ ಹೇಳಿದ್ರೆ F is equal to E into Q ಅಂತ ಬರಿಬಹುದು. therefore force experienced by unit positive charge can be calculated by using this electric field. therefore it will be a significance of this charge ಅಂತ ನಾವು ಕರೀಬಹುದು. ಹಾಗಾದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಆಬ್ವಿಯಸ್. ಓಕೆ, ನಾನು ಬರ್ದ್ಬಿಟ್ಟಿನಿ ಇಲೆಕ್ಟ್ರಿಕ್ ಫೀಲ್ಡ್ ಆಬ್ವಿಯಸ್ ಸೂಪರ್ಪೋಸಿಷನ್ ಪ್ರಿನ್ಸಿಪಲ್ ಅಂತ ಅಲ್ಲಿ ಬರ್ದ್ಬಿಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಓನ್ಲಿ ಡೆಫಿನೇಷನ್ ಹೇಳ್ತೀನಿ. ನೆಕ್ಸ್ಟ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಏನ್ ಹೇಳ್ತೀವಿ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಗಳನ್ನ ನಾವು ಕಲಿಯೋಣ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಬರುತ್ತೆ. ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದಿ ಇಮ್ಯಾಜಿನರಿ ಲೈನ್ಸ್ or smooth curves along which a unit positive charge moves or tend to moves. ಇಲ್ಲಿ ನಾನು ಬರ್ದಿದ್ದಲ್ಲ ಇಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಹೇಗೆ ಬರ್ದಿದ್ದೆ, ಇ ಅಂತ ಹೇಗೆ ರಿಪ್ರೆಸೆಂಟ್ ಮಾಡಿದ್ವಿ, ಅಥವಾ ವೇರಿಯೇಬಲ್ ಬರ್ದಾಗ ಹೀಗೆಲ್ಲ ಬರ್ದಿದ್ವಿ ಹೀಗೆ ಅಲ್ವಾ. ಇವನ್ನೆಲ್ಲ ನಾವೇನ್ ಕರಿತೀವಿ, ದೀಸ್ ಆರ್ ಆಲ್ ಕಾಲ್ಡ್ ಆಸ್, ಇದನ್ನ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಲೈನ್ ಅಲ್ಲಿ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಏನ್ ಮಾಡ್ತಿದ್ವಿ, ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ಅದು ಲೈನ್ ಆಗಿರ್ಬೋದು
ಅಥವಾ ಕರ್ವ್ ಶೇಪ್ ಅಲ್ಲಿ ಇರ್ಬೋದು, ಹೀಗಿರ್ಬೋದು, ಇವನ್ನೆಲ್ಲ ಏನ್ ಕರಿತೀವಿ, ದೀಸ್ ಆರ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ ದೇ ಆರ್ ಇಮ್ಯಾಜಿನರಿ. ಅದು ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಬಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಫಿನಾಮಿನಾ, ಫಾರ್ಮುಲಾಗಳನ್ನ ಡಿರೈವ್ ಮಾಡೋದಕ್ಕೆ ಈ ತರ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಅಸ್ಯೂಮ್ ದಟ್ ಈ ಫೀಲ್ಡ್ ಲೈನ್ಸ್ ಗಳು ಹೀಗಿದೆ ಹಾಗಿದೆ ಅಂತ ನಾವೇನ್ ಮಾಡ್ತೀವಿ, ಇಮ್ಯಾಜಿನರಿ ಲೈನ್ಸ್ ಗಳನ್ನ ಅಥವಾ ಸ್ಮೂತ್ ಕರ್ವ್ಸ್ ಗಳನ್ನ ಡ್ರಾ ಮಾಡ್ತೀವಿ. ಅದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ, ದೇ ಆರ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಥ್ಯಾಂಕ್ ಯು.